ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಕುರಿತಂತೆ ಭಾರತೀಯ ಸೇನೆ ಮಹತ್ವದ ಮಾಹಿತಿಯನ್ನು ಕೊಟ್ಟಿದೆ. ಈ ಆಪರೇಷನ್ ವೇಳೆ ಪಾಕಿಸ್ತಾನಕ್ಕಾದ ಲಾಸ್ ಮತ್ತು ಭಾರತದ ಸ್ಟ್ರಾಟಜಿ ಕುರಿತು ಭಾರತೀಯ ಸೇನೆಯ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಎಳೆಯಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಆಪರೇಷನ್ ವೇಳೆ 100ಕ್ಕೂ ಅಧಿಕ ಪಾಕಿಸ್ತಾನಿ ಸೈನಿಕರು ಮೃತಪಟ್ಟಿದ್ದಾರೆ ಹಾಗೂ ಮಿನಿಮಮ್ 12 ಏರ್ಕ್ರಾಫ್ಟ್ಗಳನ್ನು ಪಾಕ್ ಕಳ್ಕೊಂಡಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ಬಗ್ಗೆ ಸುದೀರ್ಘ ಪ್ರೆಸೆಂಟೇಷನ್ ಕೊಟ್ಟಿರೋ ರಾಜೀವ್ ಅವರು, ನಾವು ಜಸ್ಟ್ ಉಗ್ರರ ಬೆನ್ನತ್ತಿ ದಾಳಿ ಮಾಡಿದ್ವಿ, ಆದರೆ ಅದಕ್ಕೆ ಪಾಕಿಸ್ತಾನದ ಸೇನೆ ಬಂತು, ಅವ್ರ ಮಧ್ಯ ಅಡ್ಡ ಬಂದು ಹೊಡೆದಾಡಕ್ಕೆ ಬಂದರು. ಸದ್ಯ ನಮ್ಮ ಅಸೆಸ್ಮೆಂಟ್ ಪ್ರಕಾರ 100ಕ್ಕೂ ಅಧಿಕ ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ. ಮೊದಲಿಗೆ ನಾವು 35-40 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ ಅಂತ ಅಂದಾಜು ಮಾಡಿದ್ವಿ, ಆದರೆ ಈಗ ಅದು ಇನ್ನೂ ಜಾಸ್ತಿ, 100ಕ್ಕೂ ಅಧಿಕ ಅಂತ ಗೊತ್ತಾಗಿದೆ. ಇದನ್ನು ಖುದ್ದು ಪಾಕಿಸ್ತಾನ ತನಗೆ ಅರಿವಿಲ್ಲದೆ ರಿವೀಲ್ ಮಾಡಿದೆ. ಆಗಸ್ಟ್ 14ನೇ ತಾರೀಕು ಅಂದರೆ ಪಾಕಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಆಪರೇಷನ್ ಸಿಂಧೂರ್ನಲ್ಲಿ ಮೃತಪಟ್ಟ ಯೋಧರಿಗೆ ಪಾಕಿಸ್ತಾನ ಸರ್ಕಾರ ಮರಣೋತ್ತರ ಪ್ರಶಸ್ತಿಯನ್ನು ಘೋಷಿಸಿತು. ಆಗ 100ಕ್ಕೂ ಅಧಿಕ ಸೈನಿಕರಿಗೆ ಮರಣೋತ್ತರ ಪ್ರಶಸ್ತಿಯನ್ನು ಕೊಡಲಾಯಿತು. ಸೊ LOC ಗಡಿಯಲ್ಲಿ ನಮ್ಮ ದಾಳಿಗೆ ಕೇವಲ 35-40 ಪಾಕ್ ಸೈನಿಕರು ಮಾತ್ರ ಅಂತ ನಾವೇನು ಅನ್ಕೊಂಡಿದ್ವಿ, ಅಲ್ಲ, ಅದು 100ಕ್ಕೂ ಅಧಿಕ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ಪಾಕಿಸ್ತಾನದ DGMO ನಮ್ಮನ್ನು ಸಂಪರ್ಕಿಸಿದ ನಂತರವೂ ಪಾಕಿಸ್ತಾನ ಗಡಿಯಲ್ಲಿ ಡ್ರೋನ್ ಹಾರಿಸ್ತು. ಬೇರೆ ಬೇರೆ ಕ್ಲಾಸ್ನ ಡ್ರೋನ್ಗಳನ್ನು ಬಳಸಿ ಭಾರತದ ಒಳಗಡೆ ದಾಳಿ ಮಾಡೋಕೆ ಪ್ರಯತ್ನ ಪಡ್ತು. ಪಾಕ್ ಗಳಿಸಿದ ಡ್ರೋನ್ಗಳಲ್ಲಿ 50% ಡ್ರೋನ್ಗಳು ಬೇಸಿಕ್ ಡ್ರೋನ್ಸ್ ಆಗಿದ್ವು, 30% ಡ್ರೋನ್ಸ್ ಸರ್ವೆಲೆನ್ಸ್ ಡ್ರೋನ್ಸ್ ಆಗಿದ್ವು, 10% ಡ್ರೋನ್ಸ್ ಆರ್ಮ್ಡ್ ಡ್ರೋನ್ಸ್ ಅಂದರೆ ಮಿಸೈಲ್ ಕ್ಯಾರಿ ಮಾಡಿ ದಾಳಿ ಮಾಡೋ ಸಾಮರ್ಥ್ಯದ ಡ್ರೋನ್ಸ್ ಆಗಿದ್ವು. ಇನ್ನು 10% ಡ್ರೋನ್ಗಳು ಸ್ಫೋಟಕ ಹಾಕುವ ಅಂದರೆ ಸ್ಫೋಟಕವನ್ನು ಡ್ರಾಪ್ ಮಾಡೋ ಡ್ರೋನ್ಗಳಾಗಿದ್ವು ಅಂತ ಹೇಳಿದ್ದಾರೆ. ಜೊತೆಗೆ ಪಾಕಿಸ್ತಾನ ಹೆಚ್ಚಾಗಿ ಟರ್ಕಿಯ ಈಹಾ ಕ್ಲಾಸ್ನ ಡ್ರೋನ್ಗಳು, TB2 ಮತ್ತು ಬ್ಯಾರಕ್ತರ್ ಡ್ರೋನ್ಗಳನ್ನು ಹೆಚ್ಚು ಬಳಸಿದರು. ಚೀನಾದ PL-15 ಕೂಡ ಹೆಚ್ಚು ಯೂಸ್ ಆಗಿತ್ತು. ಹಾಗೆ ಪಾಕಿಸ್ತಾನದ ಫತಹ್ 1 ಮತ್ತು ಅಬ್ದಾಲಿ ಮಿಸೈಲ್ಗಳನ್ನು ಕೂಡ ಯೂಸ್ ಮಾಡಿದ್ರು, ಆದರೆ ಎಲ್ಲವೂ ಫೇಲ್ ಆದವು. ನಾವು ಅವರ 11 ಏರ್ಬೇಸ್ ಮೇಲೆ ದಾಳಿ ಮಾಡಿದ್ವಿ. 8 ಏರ್ಬೇಸ್ಗಳು, 3 ಹ್ಯಾಂಗರ್ಸ್ ಮತ್ತು 4 ರೆಡಾರ್ಗಳು ಡ್ಯಾಮೇಜ್ ಆದವು. ಈ ವೇಳೆ ನೆಲದಲ್ಲಿದ್ದ ಪಾಕಿಸ್ತಾನದ ಕೆಲ ಏರ್ ಆಸೆಟ್ಸ್ ಕೂಡ ನಾಶವಾದವು. ಇದರಲ್ಲಿ C-130 ಕ್ಲಾಸ್ನ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, ಒಂದು ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅಂದರೆ AWACS ಪ್ಲಾಟ್ಫಾರ್ಮ್, 4-5 ಫೈಟರ್ ಜೆಟ್ಗಳು ನಾಶ ಆದವು. ಆಕಾಶದಲ್ಲಿ ಹಾರ್ತಾ ಇದ್ದ ಒಂದಷ್ಟು ಏರ್ ಆಸೆಟ್ಸ್ ಅನ್ನು ಕೂಡ ಪಾಕಿಸ್ತಾನ ಕಳ್ಕೊಂಡಿದೆ. ನಮ್ಮ ಸೇನೆ ಮಿಸೈಲ್ ಫೈರ್ ಮಾಡಿ ಬರೋಬ್ಬರಿ 300 ಕಿಲೋಮೀಟರ್ಗಿಂತಲೂ ಅಧಿಕ ದೂರವಿರೋ ಶತ್ರು ಏರ್ಕ್ರಾಫ್ಟ್ಗಳನ್ನು ಡಿಸ್ಟ್ರಾಯ್ ಮಾಡಿದ್ರು. ಈ ಥರ ದಾಳಿ ಮಾಡೋದು ತುಂಬಾನೇ ರೇರ್, ರೆಕಾರ್ಡ್ ಅಂತಲೇ ಹೇಳ್ಬೋದು. ಈ ವೇಳೆ ಪಾಕಿಸ್ತಾನದ 5 ಅಡ್ವಾನ್ಸ್ಡ್ ಫೈಟರ್ ಜೆಟ್ಸ್ ಮೇಲೆ ನಾವು ದಾಳಿ ಮಾಡಿದ್ವಿ. ಸ್ವಲ್ಪನೂ ಹಿಂದೇಟು ಹಾಕದೆ ನಿಖರವಾಗಿ ದಾಳಿ ಮಾಡಿದ್ವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ಪ್ರತಿ ಹಂತದಲ್ಲೂ ನಾವು ಪಾಕಿಸ್ತಾನಕ್ಕಿಂತ 5-6 ಹೆಜ್ಜೆ ಮುಂದೆ ಇದ್ವಿ. ಪಾಕಿಸ್ತಾನಕ್ಕೆ ಇಷ್ಟು ಲಾಸ್ ಆಗೋಕೆ ಅದೇ ಮೇನ್ ರೀಸನ್. ಅವರು ಊಹೆ ಮಾಡದ ಜಾಗಕ್ಕೆ, ಅವರು ಯೋಚನೆ ಕೂಡ ಮಾಡದ ರೀತಿಯಲ್ಲಿ ನಾವು ಅಟ್ಯಾಕ್ ಮಾಡಿದ್ವಿ. ಹೀಗಾಗಿ ನಮಗೆ ಮುನ್ನಡೆ ಸಿಕ್ತು. ನಾವು ಯುದ್ಧದಲ್ಲಿ ತುಂಬ ಅಡ್ವಾನ್ಸ್ಡ್ ಸ್ಟೇಜ್ನಲ್ಲಿದ್ವಿ, ಹೀಗಾಗಿ ನಾವು ಮೇಲುಗೈ ಸಾಧಿಸಿದ್ವಿ. ಹಾಗೆ ನಾವೀಗ ಉಗ್ರರೊಂದಿಗೆ ಡೀಲ್ ಮಾಡೋ ದಾಟಿಯನ್ನು ಬದಲಾಯಿಸಿದ್ದೀವಿ. ಭಾರತ ಯಾವುದಕ್ಕೂ ಜಗ್ಗಲ್ಲ ಅನ್ನೋ ಸ್ಟ್ರಾಂಗ್ ಮೆಸೇಜನ್ನು ಪಾಕಿಸ್ತಾನಕ್ಕೆ ಈಗ ಆಲ್ರೆಡಿ ಪಾಸ್ ಮಾಡಿದ್ದೀವಿ. ಈ ಬಗ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ಉಗ್ರ ದಾಳಿ ಯುದ್ಧದ ಕ್ರಮ. ನಮ್ಮೇಲೆ ಉಗ್ರ ದಾಳಿ ಮಾಡಿಸಿದ್ರೆ ಯುದ್ಧ ಮಾಡ್ದಂಗೆ ಕನ್ಸಿಡರ್ ಮಾಡ್ತೀವಿ, ಅದಕ್ಕೆ ಯುದ್ಧದ ರೀತಿಯಲ್ಲೇ ಪ್ರತೀಕಾರವನ್ನು ಕೊಡ್ತೀವಿ ನಾವು ಅಂತ. ನಾವು ಯಾವತ್ತೂ ನಿಮ್ಮ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ಗೂ ಹೆದರಲ್ಲ. ಹಾಗೆ ಉಗ್ರರು ಮತ್ತು ಭಯೋತ್ಪಾದನೆಗೆ ಸಹಾಯ ಮಾಡೋರಿಗೂ ಯಾವುದೇ ವ್ಯತ್ಯಾಸನೇ ಇಲ್ಲ, ಆ ರೀತಿ ನಾವು ಟ್ರೀಟ್ ಮಾಡಲ್ಲ ಬೇರೆ ಬೇರೆ ಅಂತ ಮತ್ತೊಮ್ಮೆ PM ಮೋದಿ ಹೇಳಿಕೆಯನ್ನು ನಮ್ಮ ಸೇನಾಧಿಕಾರಿ ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಇನ್ನು ಪಾಕ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ನ ಹೆಸರನ್ನು ಉಲ್ಲೇಖ ಮಾಡದೆ ಆತನ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನಮ್ಮ ದಾಳಿಯಿಂದ ಪಾಕ್ ಸೇನೆ ಮತ್ತು ಅದರ ಮುಖ್ಯಸ್ಥ ಒತ್ತಡಕ್ಕೆ ಒಳಗಾದರು. ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ತಮ್ಮ ವೈಯಕ್ತಿಕ ಹಾಗೂ ಸೇನೆಯ ರೆಪ್ಯುಟೇಷನ್ ಉಳಿಸ್ಕೊಳ್ಳೋಕೆ ಮುಂದಾಗಿ ಹೇಳಿ ಕೆಲಸ ಮಾಡಿದ್ರು ಅಂತ ಹೇಳಿದ್ದಾರೆ. ಇನ್ನು ಪಹಲ್ಗಾಮ್ ದಾಳಿ ಬಗ್ಗೆ ಮಾತನಾಡಿ, ಪಹಲ್ಗಾಮ್ ಉಗ್ರಗಾಮಿಗಳನ್ನು ಮಟ್ಟ ಹಾಕೋಕೆ ನಮಗೆ 96 ದಿನಗಳು ಬೇಕಾಯಿತು, ಆದರೆ ಅವರು ಹಾಯಾಗಿರೋಕಂತ ನಾವು ಬಿಟ್ಟಿಲ್ಲ, ಬೆನ್ನಟ್ಟಿ ಹೋದ್ವಿ. ಅವರು ಸುತ್ತು ಬರೋಂಗಾಯಿತು, ಕಾಡು ಮೇಡು ಅಲಿಯೋ ರೀತಿ ಆಯಿತು. ಕೊನೆಗೂ ಕೂಡ 3 ಪಹಲ್ಗಾಮ್ ಉಗ್ರಗಾಮಿಗಳನ್ನು ನಾವು ಕಾರ್ಯಾಚರಣೆ ನಡೆಸಿ ಮುಗಿಸಿದ್ವಿ. ಉಗ್ರರು ಸಿಕ್ಕಾಪಟ್ಟೆ ದಣಿದು ಅಪೌಷ್ಟಿಕತೆಯಿಂದ ಸಾಯೋ ಸ್ಟೇಜಿಗೆ ಹೋಗ್ಬಿಟ್ಟಿದ್ರು. ಅಷ್ಟೊತ್ತಿಗೆ ಆ ರೀತಿ ಅವ್ರನ್ನ ಅಟ್ಟಾಡಿಸ್ಕೊಂಡು ಹೋಗಿದ್ವಿ ನಾವು. ನಮ್ಮಿಂದ ಕದ್ದು ಕೂರೋದು ಕೂಡ ಎಷ್ಟು ಕಷ್ಟ ಅನ್ನೋದು ಈಗ ಎಲ್ರಿಗೂ ಅರಿವಾಗಿದೆ. ಹಾಗಂತ ಉಗ್ರಗಾಮಿಗಳನ್ನು ಪತ್ತೆ ಮಾಡೋದು ಅಷ್ಟು ಈಸಿ ಅಲ್ಲ, ದೊಡ್ಡ ಸವಾಲು. ಆದರೂ ಕೂಡ ನಮ್ಮ ಸೇನೆ ಅವ್ರನ್ನ ಹಿಡಿದು ಹೊಡೆದು ಹಾಕ್ತು ಅಂತ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಸುತ್ತು ಜಗತ್ತಲ್ಲಿ ಮುಂದುವರಿಯುವ ಮುನ್ನ ಒಂದು ಸಣ್ಣ ಇನ್ಫಾರ್ಮೇಷನ್. ಮಾಹಿತಿ ಪ್ರಕಾರ ನಮ್ಮಲ್ಲಿ 10 ಕೋಟಿಗೂ ಅಧಿಕ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ. ಅಂದರೆ ಒಂದು 7-8 ಜನಕ್ಕೊಬ್ಬರು ಡಯಾಬಿಟಿಸ್ ಪೇಷಂಟ್ ಸಿಗ್ತಾ ಇದ್ದಾರೆ. ಆ ರೀತಿ ವಾತಾವರಣ ಇದೆ. ನೀವೀಗ ನೋಡ್ತಾ ಇರಲ್ಲ, ಈ ಗ್ಲೂಕೋಮೀಟರ್ನಿಂದ ಬರೀ 10 ಸೆಕೆಂಡಲ್ಲಿ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡಬಹುದು. ಈ ಬಿಟೋ ಗ್ಲೂಕೋಮೀಟರ್ಗೆ ಚಾರ್ಜ್ ಮಾಡೋ ಸೆಲ್ ಹಾಕೋ ಅವಶ್ಯಕತೆ ಕೂಡ ಇಲ್ಲ. ಪರ್ಮನೆಂಟ್ ಆಗಿ ನೇರವಾಗಿ ನಿಮ್ಮ ಫೋನ್ ಜೊತೆ ಇದು ವರ್ಕ್ ಮಾಡುತ್ತೆ. ಫೋನ್ನಲ್ಲಿ ಈ ಬಿಟೋ ಆ್ಯಪ್ ಇನ್ಸ್ಟಾಲ್
ಇನ್ಸ್ಟಾಲ್ ಮಾಡ್ಕೋಬೇಕು. ನಂತರ ವಿಟೋ ಕಿಟ್ನಲ್ಲಿರೋ ಟೆಸ್ಟಿಂಗ್ ಸ್ಟ್ರಿಪ್ನ ಗ್ಲೂಕೋಮೀಟರ್ಗೆ ಹಾಕಿ ಕಿಟ್ನಲ್ಲಿ ಒಂದು ಲ್ಯಾನ್ಸಿಂಗ್ ಟೂಲ್ ಅಥವಾ ಸೂಜಿ ಕೂಡ ಕೊಟ್ಟಿರ್ತಾರೆ. ಅದರಿಂದ ಬೆರಳ ತುದಿಯಲ್ಲಿ ನೀವೇ ಸ್ಯಾಂಪಲ್ ತಗೊಂಡು ಟೆಸ್ಟಿಂಗ್ ಸ್ಟ್ರಿಪ್ನಲ್ಲಿ ಹಾಕಿ 10 ಸೆಕೆಂಡಲ್ಲಿ ಫೋನಲ್ಲಿ ಕಂಪ್ಲೀಟ್ ರಿಸಲ್ಟ್ ತೋರಿಸುತ್ತೆ. ಈ ರಿಪೋರ್ಟ್ನ ಅಲ್ಲೇ ಡಾಕ್ಟರ್ಗೆ ವಾಟ್ಸಪ್ ಕೂಡ ಮಾಡ್ಬೋದು. ಹಾಗೆ ಶುಗರ್ ಲೆವೆಲ್ ನಂಬರನ್ನು ಬರೆದಿಟ್ಕೋಬೇಕು ಅಂತಿಲ್ಲ, ಆ್ಯಪ್ನಲ್ಲೇ ರೆಕಾರ್ಡ್ಸ್ ಇರುತ್ತೆ. ಗ್ರಾಫ್ ಸಮೇತ ಡೈಲಿ, ವೀಕ್ಲಿ, ಮಂತ್ಲಿ ಟ್ರೆಂಡ್ ಕೂಡ ತೋರಿಸುತ್ತೆ. ಹಾಗೆ ಅದು ಅಮೆಝಾನ್ ಚಾಯ್ಸ್ ಪ್ರಾಡಕ್ಟ್. 5ಗೆ 4.4 ಸ್ಟಾರ್ ರೇಟಿಂಗ್ ಇದೆ. ISO ಸರ್ಟಿಫೈಡ್, ಲೈಫ್ ಟೈಮ್ ವಾರಂಟಿ ಕೂಡ ಇದೆ. 25 ಟೆಸ್ಟಿಂಗ್ ಸ್ಟ್ರಿಪ್ ಹಾಗೂ 25 ಲ್ಯಾನ್ಸೆಟ್ ಅಥವಾ ಸೂಜಿ ಕೂಡ ಫ್ರೀ ಆಗಿ ಸಿಗುತ್ತೆ. ಇದರ ಕರೆಂಟ್ ಪ್ರೈಸ್ ಎಷ್ಟು ಅಂತ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಡಿಸ್ಕೌಂಟ್ ಕೂಡ ಇದೆ. ಸೊ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್ ನ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಆಸಕ್ತರು ಇದನ್ನ ಖರೀದಿ ಮಾಡಬಹುದು. ಅವಶ್ಯಕತೆ ಇರೋರಿಗೆ ಲಿಂಕ್ ಅನ್ನ ಶೇರ್ ಕೂಡ ಮಾಡಬಹುದು ಅಥವಾ ಅವಶ್ಯಕತೆ ಇರೋರಿಗೆ ಇದನ್ನ ಗಿಫ್ಟ್ ಕೂಡ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಕೆಲ ಹೊತ್ತು ಶಾಂತವಾಗಿದ್ದ ಪಾಕ್ ಅಫ್ಘಾನಿಸ್ತಾನ ಗಡಿ ಮತ್ತೆ ಉದ್ವಿಗ್ನ ಆಗಿದೆ. ಪಾಕ್ನ ಮುನೀರ್ ಸೇನೆ ಮತ್ತು ಅಫ್ಘಾನ್ ತಾಲಿಬಾನಿಗಳ ನಡುವೆ ಭಾರಿ ಕಾಳಗಾಗಿದೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಕುರ್ರಾಮ್ ಜಿಲ್ಲೆಯ ಗಡಿ ಬಳಿ ಈ ಹೊಡೆದಾಟ ಆಗಿದೆ. ವಿಶೇಷ ಅಂದ್ರೆ ಅಫ್ಘಾನ್ ತಾಲಿಬಾನ್ ಸೇನೆ ಮತ್ತು ಟಿಟಿಪಿಗಳು ಸೇರಿ ಪಾಕ್ ಸೇನೆ ಮೇಲೆ ದಾಳಿ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪಾಕ್ ಸೇನೆ ಕೂಡ ಸಂಪೂರ್ಣ ಶಕ್ತಿಯೊಂದಿಗೆ ತಾಲಿಬಾನಿಗಳ ಮೇಲೆ ದಾಳಿ ಮಾಡಿದಾಗಿ ಹೇಳಿಕೊಂಡಿದೆ. ಆರ್ಟಿಲರಿ, ಆಂಟಿ ಟ್ಯಾಂಕ್ ಮಿಸೈಲ್, ಡ್ರೋನ್ಗಳ ಮೂಲಕ ದಾಳಿ ಮಾಡಿದ್ದಾರೆ. ತಾಲಿಬಾನ್ ಸೇನೆಯ ಟ್ಯಾಂಕ್ಗಳು, ಮಿಲಿಟರಿ ಪೋಸ್ಟ್ಗಳು, ಟ್ರೈನಿಂಗ್ ಕ್ಯಾಂಪ್ ಅನ್ನು ನಾಶ ಮಾಡಿದಾಗಿ ಪಾಕ್ ಹೇಳಿಕೊಂಡಿದೆ. ಇತ್ತ ತಾಲಿಬಾನಿಗಳು ಕೂಡ ಪಾಕ್ ಸೇನೆಯ ಪೋಸ್ಟ್ಗಳ ಮೇಲೆ ಡ್ರೋನ್ ದಾಳಿ ಮಾಡಿ ನಾಶ ಮಾಡಿರುವುದಾಗಿ ಹೇಳಿದ್ದಾರೆ. ಇನ್ನು ಪಾಕ್ ಸೇನೆಯೊಂದಿಗಿನ ಹೊಸ ಸಂಘರ್ಷದಲ್ಲಿ ನಮ್ಮ 12 ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತು 100 ಜನ ಗಾಯಗೊಂಡಿದ್ದಾರೆ ಅಂತ ತಾಲಿಬಾನ್ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಕೂಡ ಮಾಡಿದೆ. ಸ್ಪಿನ್ ಬೋಲ್ಡಕ್ ನಗರದಲ್ಲಿ ಈ ದಾಳಿಯಾಗಿದೆ. ಇಲ್ಲಾಗಿರೋ ಸಾವು ನೋವಿನ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಇನ್ನು ಟಿಟಿಪಿಗಳು ಮತ್ತು ಅಫ್ಘಾನ್ ಸೇನೆಯೊಂದಿಗಿನ ಹೊಸ ಹೊಡೆದಾಟದಲ್ಲಿ 6 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ. ಈ ದಾಳಿಯಲ್ಲಿ ಟಾಪ್ ಟಿಟಿಪಿ ಕಮಾಂಡರ್ನನ್ನ ಅಂದ್ರೆ ಪಾಕಿಸ್ತಾನ ತಾಲಿಬಾನ್ನ ಕಮಾಂಡರ್ನನ್ನ ಹೊಡೆದು ಹಾಕಿದ್ದೀವಿ ಅಂತ ಪಾಕ್ ಸೇನೆ ಹೇಳಿದೆ. ಒಟ್ಟಾರೆ ಪಾಕ್ ಅಫ್ಘಾನ್ ನಡುವಿನ ಉದ್ವಿಗ್ನತೆ ಕ್ಷಣಕ್ಕೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಪಾಕ್ನ ಅತಿದೊಡ್ಡ ಧಾರ್ಮಿಕ ರಾಜಕೀಯ ಪಕ್ಷ ತೆಹರಿಕೆ ಲಬೈಕ್ ಪಾಕಿಸ್ತಾನ್ ಪಾರ್ಟಿಯ ಕಚೇರಿಗಳ ಮೇಲೆ ಪಾಕ್ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ವೇಳೆ ಚಿನ್ನ, ವಿದೇಶಿ ಕರೆನ್ಸಿ, ಎಲೆಕ್ಟ್ರಾನಿಕ್ ಡಿವೈಸಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಪಾಕ್ನ ಪಂಜಾಬ್ ಪೊಲೀಸ್, ಫೆಡರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ನ್ಯಾಷನಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸೇರಿ ಪಾಕ್ನ ಹಲವು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಜಂಟಿಯಾಗಿ ರೇಡ್ ಮಾಡಿವೆ. ಪಾಕ್ನ ಪ್ರಮುಖ ಪತ್ರಕರ್ತ ಹಮೀದ್ ಮೀರ್ ಪಾಕ್ ಸರ್ಕಾರದ ವಿರುದ್ಧವೇ ಕಿಡಿಕಾರಿದ್ದಾರೆ. TLP ನಡೆಸ್ತಾ ಇರೋ ಪ್ರತಿಭಟನೆ ಸುದ್ದಿಯನ್ನ ಪಾಕ್ ಸರ್ಕಾರ ಮರೆಮಾಚೋಕೆ ಪ್ರಯತ್ನ ಪಡ್ತಾ ಇದೆ, ಸತ್ಯವನ್ನ ಮುಚ್ಚಿಡ್ತಾ ಇದೆ, ಪಾಕ್ ನ್ಯೂಸ್ ಚಾನೆಲ್ಗಳಿಗೆ ಸುದ್ದಿಯನ್ನ ಪ್ರಸಾರ ಮಾಡೋಕೆ ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಪಾಕ್ ಜನರು ಪ್ರತಿಭಟನೆಗಳ ಬಗ್ಗೆ ತಿಳ್ಕೊಳ್ಳೋಕೆ ಭಾರತ ಸೇರಿ ವಿದೇಶಿ ನ್ಯೂಸ್ ಚಾನೆಲ್ಗಳ ಕಡೆಗೆ ಮುಖ ಮಾಡಿದ್ದಾರೆ ಅಂತ ಹಮೀದ್ ಮೀರ್ ಹೇಳಿದ್ದಾರೆ. ಸ್ನೇಹಿತರೆ, ಸುತ್ತು ಜಗತ್ತಲ್ಲಿ ಮುಂದುವರಿಯುವ ಮುನ್ನ ಸಬ್ಸ್ಕ್ರೈಬ್ ಇನ್ನೂ ಕೂಡ ಮಾಡದೇ ಇರೋ ವೀಕ್ಷಕರು ಯಾರಾದರೂ ಇದ್ರೆ ಅವರಲ್ಲಿ ಪ್ರೀತಿಯ ಮನವಿ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ. ಬನ್ನಿ ಸ್ನೇಹಿತರೆ, ಸುತ್ತು ಜಗತ್ತನ್ನ ಕಂಟಿನ್ಯೂ ಮಾಡೋಣ. ಗಾಜಾದಲ್ಲಿ ಇಸ್ರೇಲ್ನ 4 ಒತ್ತೆಯಾಳುಗಳ ಮೃತದೇಹಗಳನ್ನ ಹಮಾಸ್ ಇಸ್ರೇಲ್ಗೆ ಒಪ್ಪಿಸಿದೆ. ಈ ವಿಚಾರವನ್ನ ರೆಡ್ ಕ್ರಾಸ್ ಕೂಡ ಕನ್ಫರ್ಮ್ ಮಾಡಿದೆ. ಇಸ್ರೇಲ್ ರಕ್ಷಣಾ ಪಡೆ ಕೂಡ ಕನ್ಫರ್ಮ್ ಮಾಡಿದೆ. ಇದಕ್ಕೂ ಮುಂಚೆ ನಮ್ಮ 28 ಒತ್ತೆಯಾಳುಗಳ ಮೃತದೇಹವನ್ನ ಕೊಡೋವರೆಗೂ ಕೂಡ ನಾವು ಗಾಜಾದಲ್ಲಿ ನೆರವು ಕೊಡೋದಕ್ಕೆ ಬಿಡೋದಿಲ್ಲ ಅಂತ ಇಸ್ರೇಲ್ ಹಮಾಸ್ಗೆ ಬೆದರಿಕೆ ಹಾಕಿತ್ತು. ಹೀಗಾಗಿ ಸೋಮವಾರ 20 ಜೀವಂತ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿದ ನಂತರ ಈಗ 4 ಒತ್ತೆಯಾಳುಗಳ ಮೃತದೇಹಗಳನ್ನು ಹಮಾಸ್ ಇಸ್ರೇಲ್ಗೆ ಕೊಟ್ಟಿದೆ. ಇತ್ತ ಇಸ್ರೇಲ್ ವಶದಲ್ಲಿದ್ದ 45 ಪ್ಯಾಲೆಸ್ತೇನಿಗಳ ಮೃತದೇಹಗಳನ್ನು ಗಾಜಾ ಅಧಿಕಾರಿಗಳಿಗೆ ಕೊಡಲಾಗಿದೆ ಅಂತ ರೆಡ್ ಕ್ರಾಸ್ ತಿಳಿಸಿದೆ. ಹಮಾಸ್ ಕಸ್ಟಡಿಯಲ್ಲಿದ್ದ ಏಕೈಕ ಹಿಂದೂ ನೇಪಾಳ ಮೂಲದ ಬಿಪಿನ್ ಜೋಶಿ ಅನ್ನೋ ವಿದ್ಯಾರ್ಥಿ ಮೃತಪಟ್ಟಿರೋದು ಕನ್ಫರ್ಮ್ ಆಗಿದೆ. ವಿದ್ಯಾಭ್ಯಾಸಕ್ಕೆ ಇಸ್ರೇಲ್ಗೆ ಹೋಗಿದ್ದ ಜೋಶಿಯನ್ನ ಹಮಾಸ್ 2023ರಲ್ಲಿ ಇಸ್ರೇಲ್ ಮೇಲಿನ ದಾಳಿ ವೇಳೆ ಹೊತ್ಕೊಂಡು ಹೋಗಿ ಇಟ್ಕೊಂಡಿತ್ತು. ಈಗ ಇವರ ಮೃತದೇಹವನ್ನು ಕೂಡ ಇಸ್ರೇಲ್ ಅಧಿಕಾರಿಗಳಿಗೆ ಕೊಡಲಾಗಿದೆ ಅಂತ ಇಸ್ರೇಲ್ನಲ್ಲಿರೋ ನೇಪಾಳ ರಾಯಭಾರಿ ಧ್ಯಾನ್ ಪ್ರಸಾದ್ ಪಂಡಿತ್ ಹೇಳಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಾಜಾದಲ್ಲಿ 2ನೇ ಹಂತದ ಶಾಂತಿ ಒಪ್ಪಂದ ಪ್ರಕ್ರಿಯೆ ಶುರು ಮಾಡಿರುವುದಾಗಿ ಘೋಷಿಸಿದ್ದಾರೆ. ವಾಗ್ದಾನ ಮಾಡಿದಂತೆ ಮೃತ ಒತ್ತೆಯಾಳುಗಳನ್ನ ಹಿಂದಿರುಗಿಸಿಲ್ಲ, ಹೀಗಾಗಿ 2ನೇ ಹಂತ ಈಗ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಇದಾದ ಕೆಲವೇ ಹೊತ್ತಲ್ಲಿ ಒತ್ತೆಯಾಳುಗಳ ಮೃತದೇಹವನ್ನು ಕೊಡುವ ಪ್ರಕ್ರಿಯೆ ನಡೆದಿದೆ. ಬೆಳಗ್ಗೆ ಮಾತನಾಡಿರೋ ಟ್ರಂಪ್, ನೀವು ಶಸ್ತ್ರತ್ಯಾಗ ಮಾಡಬೇಕು ಅಂತ ನಾನು ಹಮಾಸ್ಗೆ ಹೇಳಿದೆ. ಆಗ ಅವರು ಎಸ್ ಸರ್, ನಾವು ಶಸ್ತ್ರತ್ಯಾಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲೇ ಇಸ್ರೇಲಿ ಒತ್ತೆಯಾಳುಗಳನ್ನು ರಿಲೀಸ್ ಮಾಡಿ ಅಂತ ಹೇಳಿದೆ. ಅದರಂತೆ ಎಲ್ಲ 20 ಒತ್ತೆಯಾಳುಗಳನ್ನು ರಿಲೀಸ್ ಮಾಡಿದ್ದಾರೆ. ಪರವಾಗಿಲ್ಲ, ನಿರೀಕ್ಷೆ ಮಾಡಿದಷ್ಟು ಹಮಾಸ್ನವರು ಒಳ್ಳೆಯವರಿದ್ದಾರೆ. ಇದರಿಂದ ನಮ್ಮ ಮೇಲಿನ ದೊಡ್ಡ ಹೊರೆ ಕಮ್ಮಿಯಾಗಿದೆ. ಆದರೆ ಕೆಲಸ ಇನ್ನೂ ಪೂರ್ಣ ಆಗಿಲ್ಲ. ಎಲ್ಲಾದರೂ ಶಸ್ತ್ರತ್ಯಾಗ ಮಾಡೋಕ್ಕೆ ಮತ್ತೆ ತಕರಾರು ಎತ್ತಿದ್ರೆ ಅವರು ಶಸ್ತ್ರತ್ಯಾಗ ಮಾಡೋ ಹಾಗೆ ನಾನೇ ಮಾಡ್ತೀನಿ, ಈ ಕೆಲಸನೂ ಬೇಗ ಮಾಡಿಬಿಡ್ತೀನಿ. ಆದರೆ ಬಹಳ ವೈಲೆಂಟ್ ಆಗಿರುತ್ತೆ ಇದು ನಾನು ಬಂದರೆ ಅನ್ನೋ ರೀತಿಯಲ್ಲಿ ಒಳ್ಳೆ ರಾಕಿ ಬಾಯ್ ಸ್ಟೈಲ್ನಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಾಜಾದಲ್ಲಿರೋ ಪ್ಯಾಲೆಸ್ತೈನ್ ಸಂತ್ರಸ್ತರಿಗೆ ಮಾನವೀಯ ನೆರವು ಪೂರೈಸುವ ಬಗ್ಗೆ ತಯಾರಿ ನಡೆಸಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಫುಡ್, ಬ್ಲ್ಯಾಂಕೆಟ್ಸ್, ಮೆಡಿಸಿನ್ ಅನ್ನು ಗಾಜಾಗೆ ಕಳಿಸಲಾಗುತ್ತೆ. ಬಳಿಕ ಗಾಜಾ ಪುನರ್ ನಿರ್ಮಾಣಕ್ಕೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ರವಾನೆ ಮಾಡಲಾಗುತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೆಲ್ಲದರ ನಡುವೆ ಟ್ರಂಪ್ರ ಗಾಜಾ ಶಾಂತಿ ಒಪ್ಪಂದ ಎಲ್ಲೋ ಒಂದು ಕಡೆ ಫೇಲ್ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದರೆ ಗಾಜಾದಲ್ಲಿ ಇಸ್ರೇಲ್ ಮತ್ತೆ ದಾಳಿ ಮಾಡಿದೆ. ಇಸ್ರೇಲ್
ಮತ್ತೆ ಅಟ್ಯಾಕ್ ಮಾಡಿದ್ದಾರೆ. 9 ಪ್ಯಾಲೆಸ್ತೇನಿಗಳ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. 12ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಉತ್ತರ, ಮಧ್ಯ ಹಾಗೂ ದಕ್ಷಿಣ ಗಾಜಾದಲ್ಲಿ ಇಸ್ರೇಲ್ ಸೇನೆ ದಾಳಿ ಶುರು ಮಾಡಿದೆ ಅಂತ ಗೊತ್ತಾಗಿದೆ. ಸೊ ಒತ್ತೆಯಾಳುಗಳನ್ನು ಬಿಡಿಸ್ಕೊಳ್ಳೋಕ್ಕೋಸ್ಕರ ಒಪ್ಪಂದ ಮಾಡ್ಕೊಂಡಂಗೆ ಮಾಡಿ ಅಳಿದುಳಿದ ಹಮಸ್ಗಳನ್ನು ಕೂಡ ಫುಲ್ ಮುಗಿಸೋಕೆ ಲೆಕ್ಕಾಚಾರನ ಅನ್ನೋ ಪ್ರಶ್ನೆ ಇದೆ. ಇಷ್ಟೆಲ್ಲ ಬ್ಯುಸಿ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಬೇರೆ ಚಿಂತೆಗಳು ನೋಡಿ. ಏನು ಕೇಳಿದಾರೆ ಗೊತ್ತಾ? ಅವರ ತಲೆ ಕೂದಲಿನ ಬಗ್ಗೆ. ಟೈಮ್ ಮ್ಯಾಗಝಿನ್ ಅವರು ಒಂದು ಫೋಟೋ ಹಾಕಿದ್ರು. ಲೋ ಆ್ಯಂಗಲ್ ಫೋಟೋ ತೆಗಿದ್ದೀರಾ, ಸರಿ ಇಲ್ಲ, ನನ್ನ ಕೂದಲು ಸರಿ ಕಾಣಿಸ್ತಿಲ್ಲ ಇದರಲ್ಲಿ. ಏನಂತ ಅಂದ್ಕೊಂಡಿದ್ದೀರಿ? ನನ್ನ ತಲೆ ಕೂದಲು ನನ್ನ ತಲೆ ಮೇಲೆ ತೇಲುವ ಕಿರೀಟ ಇದ್ದ ಹಾಗೆ ಅದನ್ನು ಕೂಡ ಸರಿ ತೋರಿಸಿಲ್ಲ. ವರ್ಸ್ಟ್ ಆಫ್ ಆಲ್ ಟೈಮ್ ಇದು ಫೋಟೋ ಇದು, ಛೀ ಅಂತ ಹೇಳಿ ಬೈದಿದ್ದಾರೆ ಟೈಮ್ ಮ್ಯಾಗಝಿನ್ ಅವರಿಗೆ. ಇನ್ನು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಯುಕೆ ಸಂಸತ್ನಲ್ಲಿ ಭಾರತದ ಗುಣಗಾನ ಮಾಡಿದ್ದಾರೆ. ಇತ್ತೀಚಿನ ಭಾರತ ಭೇಟಿ ಕುರಿತು ಯುಕೆನ ಹೌಸ್ ಆಫ್ ಕಾಮನ್ಸ್ನಲ್ಲಿ ಮಾತನಾಡಿರೋ ಸ್ಟಾರ್ಮರ್, ಭಾರತ ವಿಶ್ವ ವೇದಿಕೆಯಲ್ಲಿ ಬೆಳೀತಾ ಇರೋ ಶಕ್ತಿ ಅಂತ ಕರೆದಿದ್ದಾರೆ. ಅಂದರೆ 2028ರ ವೇಳೆಗೆ ಭಾರತ ಜಗತ್ತಿನ 3ನೇ ಅತಿದೊಡ್ಡ ಆರ್ಥಿಕತೆಯಾಗುತ್ತೆ. 2 ರಾಷ್ಟ್ರಗಳ ಜನ ಪರಸ್ಪರ ಉತ್ತಮ ಸಂಬಂಧವನ್ನು ಹೊಂದಿದ್ದು ಇನ್ನಷ್ಟು ಚೆನ್ನಾಗಿ ಒಳ್ಳೆಯ ಭವಿಷ್ಯಕ್ಕಾಗಿ ಬೆಳಿಬೇಕು. ಕಳೆದ ಜುಲೈನಲ್ಲಿ PM ಮೋದಿ ಲಂಡನ್ಗೆ ಬಂದಾಗ 2 ರಾಷ್ಟ್ರಗಳ ನಡುವೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಹಾಕಲಾಯಿತು. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಾವು ಸಂಬಂಧ ಚೆನ್ನಾಗಿ ಮಾಡ್ಕೊಂಡು ವ್ಯಾಪಾರ ಮಾಡ್ತೀವಿ. ಭಾರತದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ಯುಕೆನ ಹಲವಾರು ಪ್ರತಿಷ್ಠಿತ ಯೂನಿವರ್ಸಿಟಿಗಳು ಭಾರತದಲ್ಲಿ ತನ್ನ ಕ್ಯಾಂಪಸ್ ಓಪನ್ ಮಾಡೋಕೆ ತಯಾರಿ ನಡೆಸ್ತಿದ್ದಾರೆ. ಇತ್ತೀಚಿನ ಭಾರತ ಭೇಟಿಯಲ್ಲಿ ಯುಕೆನಲ್ಲಿ $1.73 ಬಿಲಿಯನ್ ಮೌಲ್ಯದ ಹೂಡಿಕೆ ಒಪ್ಪಂದ ಮಾಡಿಕೊಂಡಿದ್ದೀವಿ. ಇದರಿಂದಾಗಿ ಯುಕೆನಲ್ಲಿ 10,000 ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಭಾರತ ಯುಕೆ ದ್ವಿಪಕ್ಷೀಯ ಸಂಬಂಧ ಇನ್ನಷ್ಟು ಆಳವಾಗೋದ್ರ ಬಗ್ಗೆ ಅವರು ತುಂಬಾ ಹೈಲೈಟ್ ಮಾಡಿ ಮಾತನಾಡಿದ್ದಾರೆ. ಇನ್ನು ಸ್ನೇಹಿತರೆ, ನಾವು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಲಾಂಚ್ ಮಾಡಿದ್ದೀವಿ. ನೀವು ಕೂಡ ಆ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನ ಜಾಯ್ನ್ ಆಗೋ ಆಸಕ್ತಿ ಇದ್ರೆ ವಿಡಿಯೋ ಕೆಳಗಡೆ ಜಾಯ್ನ್ ಅನ್ನೋ ಬಟನ್ ಇದೆ. ಆಂಡ್ರಾಯ್ಡ್ ಯೂಸರ್ಸ್ ಅದ್ರ ಮೂಲಕ ಜಾಯ್ನ್ ಆಗ್ಬೋದು. ಆಪಲ್ ಡಿವೈಸಸ್ನ ಯೂಸ್ ಮಾಡೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಮೆಂಬರ್ಶಿಪ್ ಅಂತ ಮೆನ್ಷನ್ ಮಾಡಿನೇ ಪ್ರತ್ಯೇಕ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಅದ್ರ ಥ್ರೂ ಹೋಗಿ ಆಪಲ್ ಯೂಸರ್ಸ್ ಆಮೇಲೆ ಬ್ರೌಸರ್ ಥ್ರೂ ಹೋಗಿ ಜಾಯ್ನ್ ಆಗಬಹುದು. ದಿನಕ್ಕೆ $1 ಕಮ್ಮಿ ಕಾಸ್ಟ್ ಆಗುತ್ತೆ. ತಿಂಗಳಿಗೆ $29 ಕಾಸ್ಟ್ ಆಗುತ್ತೆ. ಅದರಲ್ಲಿ ನಾವು ಮೆಂಬರ್ಸ್ಗೆ ಪ್ರತ್ಯೇಕ ಮೆಂಬರ್ಸ್ ಓನ್ಲಿ ವಿಡಿಯೋಸನ್ನು ಕೊಡೋಕೆ ಶುರು ಮಾಡಿಬಿಟ್ಟಿದ್ದೀವಿ ಸ್ನೇಹಿತರೆ. ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಆ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ಗಳಲ್ಲಿ ನಮ್ಮ ಕಡೆಯಿಂದ ಸೇರಿಸೋ ಯಾವುದೇ ಎಕ್ಸ್ಟ್ರಾ ಆ್ಯಡ್ಗಳನ್ನು ನಾವು ಹಾಕ್ತಾ ಇಲ್ಲ. ಆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನ ನಡೆಸ್ತಾ ಇದ್ದೀವಿ. ಹಾಗೆ ಮೆಂಬರ್ಸ್ ಓನ್ಲಿ ಲೈವ್, ಮೆಂಬರ್ಸ್ ಓನ್ಲಿ ಪೋಸ್ಟ್ಗಳು, ಪೋಲ್ಸ್, ಈ ರೀತಿ ಎಕ್ಸ್ಕ್ಲೂಸಿವ್ ಒಂದಷ್ಟು ವಿಶೇಷವಾಗಿ ಟ್ರೀಟ್ ಮಾಡೋ ಪ್ರಯತ್ನವನ್ನು ನಾವು ಈ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯ ಸದಸ್ಯರಿಗೆ ನಾವು ನಡೆಸ್ತಾ ಇದ್ದೀವಿ ಸ್ನೇಹಿತರೆ. ಆಸಕ್ತರು ದಯವಿಟ್ಟು ಕನ್ಸಿಡರ್ ಮಾಡಿ. ನಿಮಗೆ ನಮ್ಮ ಕೆಲಸದಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಇದನ್ನು ಕನ್ಸಿಡರ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಸುತ್ತು ಜಗತ್ತು ಕಂಟಿನ್ಯೂ ಮಾಡೋಣ. ಇನ್ನು ಅಮೆರಿಕ ಮತ್ತು ವೆನೆಜುವೆಲಾ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ವೆನೆಜುವೆಲಾ ಕರಾವಳಿಯಲ್ಲಿ ಮಾದಕ ವಸ್ತು ಹೊತ್ತು ಬರ್ತಾ ಇದ್ದ ಹಡಗಿನ ಮೇಲೆ ಅಮೆರಿಕ ಸೇನೆ ಮತ್ತೆ ದಾಳಿ ಮಾಡಿದೆ. 6 ನಶಾ ಉಗ್ರಗಾಮಿಗಳನ್ನು ಹೊಡೆದು ಹಾಕಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಿಸಿದ್ದಾರೆ. ಈ ಹಡಗು ಒಂದು ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿತ್ತು. ಮಾದಕ ವಸ್ತು ಸಾಗಿಸ್ತಾ ಇದ್ರು. ನಮಗೆ ಗುಪ್ತಚರ ಮಾಹಿತಿಯಿಂದ ಗೊತ್ತಾಗಿತ್ತು. ಹೀಗಾಗಿ ದಾಳಿ ಮಾಡಿ ಉರುಳಿಸಿಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಸೇನೆಗೆ ಏನು ಡ್ಯಾಮೇಜ್ ಆಗಿಲ್ಲ, ಸೂಪರ್ ಸ್ಟ್ರಾಂಗ್ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಜೊತೆಗಿನ ವ್ಯಾಪಾರದ ಬಗ್ಗೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಡುಗೆ ಎಣ್ಣೆ ಸೇರಿದ ಹಾಗೆ ಚೀನಾ ಜೊತೆಗಿನ ಎಲ್ಲ ವ್ಯಾಪಾರಗಳನ್ನು ಸ್ಟಾಪ್ ಮಾಡೋ ಬಗ್ಗೆ ಮಾತನಾಡಿದ್ದಾರೆ. ಚೀನಾ ಅಮೆರಿಕದ ಸೋಯಾಬೀನ್ ಅನ್ನು ಉದ್ದೇಶಪೂರ್ವಕವಾಗಿ ಖರೀದಿ ಮಾಡ್ತಿಲ್ಲ. ಇದರಿಂದ ನಮ್ಮ ಸೋಯಾಬೀನ್ ಬೆಳೆಗಾರರಿಗೆ ನೋವಾಗಿದೆ. ಹೀಗಾಗಿ ಇದಕ್ಕೆ ಪ್ರತಿಯಾಗಿ ನಾವು ಕೂಡ ಅಡುಗೆ ಎಣ್ಣೆ ಸೇರಿದ ಹಾಗೆ ಚೀನಾ ಜೊತೆಗಿನ ಕೆಲ ವಸ್ತುಗಳ ವ್ಯಾಪಾರವನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ ಹಾಗೆ ಚೀನಾ ಜಗತ್ತಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಖರೀದಿ ಮಾಡೋ ರಾಷ್ಟ್ರ. ಆದರೆ ಟ್ರಂಪ್ ಟ್ಯಾರಿಫ್ ಕಾರಣದಿಂದ ಚೀನಾ, ಅಮೆರಿಕ ಬಿಟ್ಟು ಬ್ರೆಜಿಲ್, ಅರ್ಜೆಂಟೀನಾಗಳಿಂದ ಹೆಚ್ಚಿನ ಸೋಯಾಬೀನ್ ಖರೀದಿ ಮಾಡ್ತಾ ಇದೆ. ಹೀಗಾಗಿ ಟ್ರಂಪ್ ಈ ರೀತಿ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಟ್ರಂಪ್ ಚೀನಾ ವಸ್ತುಗಳ ಮೇಲೆ 100% ಹೆಚ್ಚುವರಿ ಟ್ಯಾರಿಫ್ ಹಾಕಿದ್ರು. ಅದಕ್ಕೆ ಸಿಡಿಮಿಡಿಗೊಂಡಿದ್ದ ಚೀನಾ ಅಮೆರಿಕಗೆ ಸಂಬಂಧಪಟ್ಟ ಹಡಗುಗಳಿಗೆ ತನ್ನ ರಾಷ್ಟ್ರದ ವ್ಯಾಪ್ತಿಯ ಪೋರ್ಟ್ ಫೀಸನ್ನು ಜಾಸ್ತಿ ಮಾಡೋದಾಗಿ ಹೇಳಿತು. ಈಗ ಆ ಹೆಚ್ಚುವರಿ ಶುಲ್ಕದ ಕ್ರಮ ಜಾರಿಗೆ ಕೂಡ ಬಂದಿದೆ. ಅಲ್ಲದೆ ಅಮೆರಿಕನ್ ಹಡಗುಗಳ ಮೇಲೆ ವಿಶೇಷ ಶುಲ್ಕ ಹಾಕಲಾಗುತ್ತೆ. ರಿಪೇರಿಗಾಗಿ ಬರೋ ಖಾಲಿ ಹಡಗುಗಳ ಮೇಲೂ ಕೂಡ ಹೆಚ್ಚಿನ ಸುಂಕ ಹಾಕ್ತೀವಿ ಅಂತ ಚೀನಾ ಹೇಳಿದೆ. ಏನು, ಚೀನಾ ತನ್ನ ನೌಕಾಪಡೆಯ ಶಕ್ತಿಯನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದು ಈಗ 4ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ನಿರ್ಮಾಣ ಮಾಡ್ತಿರೋದು ಗೊತ್ತಾಗಿದೆ. ಹಾಂಗ್ಕಾಂಗ್ ಮೂಲದ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಈ ಬಗ್ಗೆ ರಿಪೋರ್ಟ್ ಮಾಡಿದೆ. ಲೈನಿಂಗ್ ಪ್ರಾಂತ್ಯದ ಡೆಲಿಯಾನ್ನಲ್ಲಿರೋ ದೊಡ್ಡ ಶಿಪ್ ಯಾರ್ಡ್ನಲ್ಲಿ ಹೊಸ ಏರ್ಕ್ರಾಫ್ಟ್ ಕ್ಯಾರಿಯರ್ ಬಿಲ್ಡ್ ಮಾಡೋ ಕೆಲಸ ಜೋರಾಗಿ ನಡೀತಾ ಇದೆ. ಸ್ಯಾಟಲೈಟ್ ಇಮೇಜಸ್ನಿಂದ ಕೂಡ ಇದು ಗೊತ್ತಾಗಿದೆ. ಸದ್ಯ ಲೈನಿಂಗ್ ಮತ್ತು ಶಡಾಂಗ್ ಅನ್ನೋ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಆಪರೇಟ್ ಮಾಡ್ತಾ ಇದೆ. ಇನ್ನು 3ನೇದು ಫಿಜಿಯಾನ್ ಅನ್ನೋ ಏರ್ಕ್ರಾಫ್ಟ್ ಕ್ಯಾರಿಯರ್ ಫೈನಲ್ ಟೆಸ್ಟಿಂಗ್ ಹಂತದಲ್ಲಿದೆ. ಈಗ 4ನೇದು ಕೂಡ ಮಾಡೋ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ಮಡಗಾಸ್ಕರ್ನಲ್ಲೂ ಕೂಡ ಜೆನ್ಜಿ ಪ್ರತಿಭಟನೆಯಿಂದ ಸರ್ಕಾರ ಪತನವಾದ ಬೆನ್ನಲ್ಲೇ ಸೇನೆ ಅಧಿಕಾರವನ್ನು ತನ್ನ ಕಂಟ್ರೋಲಿಗೆ ತಗೊಂಡಿದೆ. ಜೆನ್ಜಿಗಳ ಪ್ರತಿಭಟನೆಗೆ ಸಹಕಾರ ಕೊಟ್ಟು ಅಧ್ಯಕ್ಷರನ್ನ ಪಲಾಯನ ಮಾಡಿಸಿದ್ದ ಕ್ಯಾಪ್ಸ್ಯಾಟ್ CAPSAT ಹೆಸರಿನ ಸೇನೆ ಅಧಿಕಾರವನ್ನು ಕೈ ತಗೊಂಡ್ಬಿಟ್ಟಿದೆ. ಪಲಾಯನಗೈದ ಅಧ್ಯಕ್ಷ ಆಂಡ್ರಿ ರಾಜೋಲಿನಾರನ್ನ ದೋಷಾರೋಪಣೆ ಮೂಲಕ ಅಧಿಕಾರದಿಂದ ಹೊರಗೆ ಹಾಕಲಾಗಿದೆ. ಈ ಕುರಿತು ಮಾತನಾಡಿರೋ ಕ್ಯಾಪ್ಸ್ಯಾಟ್ ಸೇನಾ ಮುಖ್ಯಸ್ಥ ಕರ್ನಲ್ ಮೈಕೆಲ್ ರಾಂಡ್ರಿಯಾನಿರಿನಾ, ಸೇನೆ ಸರ್ಕಾರವನ್ನು ರಚಿಸುತ್ತೆ. ಮುಂದಿನ 2 ವರ್ಷಗಳಲ್ಲಿ
ಚುನಾವಣೆ ನಡೆಸ್ತೀವಿ, ನ್ಯಾಷನಲ್ ಅಸೆಂಬ್ಲಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಂಸ್ಥೆಗಳನ್ನು ವಿಸರ್ಜಿಸ್ತೀವಿ ಅಂತ ಹೇಳಿದ್ದಾರೆ. ಬದಲಾವಣೆಗೆ ಯುವಕರು ಕಾರಣವಾಗಿರುವುದರಿಂದ ಅವರ ಬೇಡಿಕೆಗಳನ್ನು ನಾವು ಗೌರವಿಸ್ತೀವಿ ಅಂತ ಸೇನಾ ಮುಖ್ಯಸ್ಥರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ ಮೆಂಬರ್ಶಿಪ್ಗೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ಗೆ ಭಾರತ ಆಯ್ಕೆಯಾಗಿದೆ. 2026ರ ಜನವರಿ 1ರಿಂದ ಮುಂದಿನ 3 ವರ್ಷಗಳವರೆಗೆ ಭಾರತ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಕೆಲಸ ಮಾಡುತ್ತೆ. ಈ ಮೂಲಕ 7ನೇ ಬಾರಿಗೆ ಭಾರತ ಈ ಮಂಡಳಿಗೆ ಆಯ್ಕೆಯಾಗಿದೆ. ಈ ಮಾಹಿತಿಯನ್ನು ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಕೊಟ್ಟಿದ್ದಾರೆ. ಭಾರತಕ್ಕೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಎಲ್ಲ ನಿಯೋಗಗಳಿಗೆ ಧನ್ಯವಾದ ಹೇಳಿದ್ದಾರೆ. ಭಾರತ ಸೇರಿದ ಹಾಗೆ 14 ರಾಷ್ಟ್ರಗಳು ಈ ಮಂಡಳಿಯ ಮೆಂಬರ್ಶಿಪ್ ಸ್ಥಾನಕ್ಕೆ ಆಯ್ಕೆಯಾಗಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಬೀಟೋ ಗ್ಲುಕೋಮೀಟರ್ ಬಗ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಅದನ್ನು ಫ್ಲಿಪ್ಕಾರ್ಟ್, ಅಮೆಜಾನ್ ಲಿಂಕ್ ಮೂಲಕ ಪರ್ಚೇಸ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.